ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ್. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ರೈಲ್ವೆ ಪೊಲೀಸ್ ಫೋರ್ಸ್ ಅಂತ ಹೇಳಿಸಿಂದ RPF ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ ಹೇಳಿಸಿಂದ 4660 ಹುದ್ದೆಗಳನ್ನು ಕರೆದಿದ್ರು. ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಜನ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡಿದ್ರಿ. ಇನ್ನೂ ಯಾರು ಹಾಕ್ಕೊಂಡಿಲ್ಲ ಅವರಿಗೆ ಒಂದು ನಾನು ಸೂಚನೆಯನ್ನು ಕೊಡಕ್ಕೆ ಬಂದಿದ್ದೀನಿ. ಅದರಲ್ಲಿ ಯಾಕೆ ಹಾಕ್ತಿಲ್ಲ, ನೀವು ಏನು ತಪ್ಪನ್ನು ಮಾಡ್ತಾ ಇದ್ದೀರಿ, ಈ ರಿಕ್ರೂಟ್ಮೆಂಟ್ ನಿಮಗೆ ಒಳ್ಳೆ ಸಿಗುತ್ತೋ ಇಲ್ಲೋ, ಮತ್ತು ಇದರಲ್ಲಿ ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರ್ತೈತಿ, ಫಿಸಿಕಲ್ ಯಾವ ಥರ ಇರ್ತೈತೆ, ಪ್ರತಿಯೊಂದು ವೀಕ್ಲಿ ಒಂದು ವಿಡಿಯೋ ಆದರೂ ನಾನು ಇದ್ರ ಬಗ್ಗೆ RPF ಬಗ್ಗೆ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಇದ್ರ ಬಗ್ಗೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ರಿ. ಈ ಸಾರಿ ನಾವು ಕೂಡ RPF ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಹಾಗೆ ಆಗಬೇಕು ಅಂತೇಳಿ ಅದೊಂದು ಕನಸನ್ನು ಕಟ್ಟಿದ್ರಿ ಎಲ್ಲರೂ ಕೂಡ. ಸೊ ಅದಕ್ಕೆ ನಾನು ಎನಿ ಟೈಮ್ ಸಪೋರ್ಟನ್ನು ಮಾಡ್ತೀನಿ. ಅದ್ರ ಬಗ್ಗೆ ಯಾರೂ ಚಿಂತೆಯನ್ನು ಪಡಕ್ಕೆ ಹೋಗ್ಬೇಡ್ರಿ. ಸ್ಟಡಿ ಮಾಡಿರಿ ಚೆನ್ನಾಗಿ. ಅಪ್ಲಿಕೇಶನನ್ನು ಸಾಕಷ್ಟು ಜನ ಹಾಕ್ಕೊಂಡಿದ್ದೀರಿ. ಈಗ ಇನ್ನೂ ಯಾರು ಹಾಕ್ಕೊಂಡಿಲ್ಲ, ಮತ್ತು ಇದಕ್ಕೆ ಫಿಸಿಕಲ್ ಯಾವ ಥರ ಇರ್ತೈತಿ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನು ಬೇಕಾಗುತ್ತೆ, ಮೆಡಿಕಲ್ ಯಾವ ಥರ ಇರ್ತೈತೆ ಅಂತ ತಿಳಿಸಲು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಎಲ್ಲದರಲ್ಲಿ ಕೂಡ ಹೇಳಿದ್ದೀನಿ. ಈಗೂ ಕೂಡ ಇನ್ನೊಂದು ಸಾರಿ ನಿಮ್ಗೆ ಯೂಸ್ ಆಗಲಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನೀವೇನು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ, ಈಗ ಅಪ್ಲಿಕೇಶನ್ ಫೀಸ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀಸ್ ಏನು ಕಟ್ತಿರಲ್ಲ, 500 ರೂಪಾಯಿ ಜನರಲ್ಲು ಮತ್ತು OBC EWS ಕಾಸ್ಟ್ನವರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕಟ್ಟೋದು ನಮ್ಗೆ ಬಹಳ ವಜ್ಜೆ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಈ ಅಪ್ಲಿಕೇಶನನ್ನು ಮಿಸ್ ಮಾಡ್ತಾ ಇದ್ರಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೇಳ್ತಾ ಇದೆ. ಆ ಅಪ್ಲಿಕೇಶನ್ ಏನು ಕೇಳ್ತಾ ಇದೆಯಪ್ಪ ಅಂದ್ರೆ, ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಕೇಳ್ತಾ ಇದೆಯಲ್ಲ, ಆ ಡೀಟೇಲ್ಸ್ ಯಾಕೆ ಕೇಳ್ತಾ ಇದೆ ಅಂತ ಎಷ್ಟು ಜನಕ್ಕೆ ಅವ್ರಿಗೆ ಗೊತ್ತಿದೆಯಾ? ಇಲ್ಲ. ಆ ಡೀಟೇಲ್ಸ್ ಎದಕ್ಕಂದರೆ, ನೀವು ಅಪ್ಲಿಕೇಶನನ್ನು ಹಾಕಿದಂಥ DD ಏನು ಕಟ್ಟಿರ್ತಿರಲ್ಲ, ಪಾವತಿ ಶುಲ್ಕವನ್ನು ಕಟ್ಟಿರ್ತಾರಲ್ಲ ಆನ್ಲೈನ್ ಮುಖಾಂತರ, ಅದು ನಿಮಗೆ ಎಕ್ಸಾಮ್ ಬಂದ ಮೇಲೆ ರೀಫಂಡ್ ಆಗುತ್ತಾ. ನಿಮ್ಮ ಅಕೌಂಟ್ ನಂಬರ್ ಏನು ಕೊಟ್ಟಿರ್ತಾರಲ್ಲ, ಆ ಅಕೌಂಟ್ ನಂಬರಿಗೆ ಅದು DD ಏನು ಕಟ್ಟಿರ್ತಾರಲ್ಲ ಅದು ವಾಪಸ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ನಿಮ್ಮ ರೊಕ್ಕ ನಿಮಗೆ ಬರ್ತದ, ಎಲ್ಲಿ ಹಾಳು ಮಾಡಕತ್ತಿಲ್ಲ. ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ರಿ. ಈ ರಿಕ್ರೂಟ್ಮೆಂಟ್ ಹೊಳ್ಳಿ ಸಿಗೋದಿಲ್ಲ. 5-6 ವರ್ಷ ಆದರೂ RPF ನೋಟಿಫಿಕೇಶನ್ ಹೊಳ್ಳಿ ಕರೆಯೋದಿಲ್ಲ. ಸಿಕ್ಕ ಅವಕಾಶ, ಸಿಕ್ಕ ಏಜ್ ವಾಪಸ್ ಬರೋದಿಲ್ಲ. ಇನ್ನೂ ಹಾಕಿಲ್ವೋ, ಸಾಕಷ್ಟು ಸರ್ವರ್ ಬಿಸಿ ಬರ್ತಾ ಇದೆ. ಬಿಸಿ ಬಂದರೂ ಪರವಾಗಿಲ್ಲ, 1 ಡೇ ನಿಮ್ಮದು ವೇಸ್ಟ್ ಆದರೂ ಪರವಾಗಿಲ್ಲ, ಸೈಬರ್ ಸೆಂಟರ್ನಲ್ಲಿ ಕುಂತ್ಕೊಂಡು ಅಪ್ಲಿಕೇಶನನ್ನು ಹಾಕೋದನ್ನು ಮಿಸ್ ಮಾಡಬೇಡಿ ಸ್ನೇಹಿತರೆ. ಗೊತ್ತಾಗುತ್ತೆ ನಿಮ್ಗೆ. RPF ನಿಮ್ಮ ಸ್ನೇಹಿತರು ಯಾರಾದರೂ ಜಾಯಿನ್ ಆದರೆ, ನಾನು ಯಾಕೆ ಹಾಕಲಿಲ್ಲ, ನಾನು ಹಾಕಿದ್ರೆ ಆಗ್ತಿತ್ತಲ್ಲ ಅಂತ ಚಂದ ಆವಾಗ ಮರಿಗೆ ಏನು ಪ್ರಯೋಜನ ಇಲ್ಲ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, SSLC ಪರ್ಸೆಂಟೇಜ್ ಬೇಕಂತೇನಿಲ್ಲ, ಜಸ್ಟ್ ಪಾಸ್ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಹೈಟ್ ಕೂಡ ಕಡಿಮೆ ಇದೆ. ನಿಮ್ಗೆ ಹೈಟ್ ಕೂಡ ಕಡಿಮೆ ಇದೆ. ಇದರಲ್ಲಿ ಎಲ್ಲೂ SSC GDಯಲ್ಲಿ ಆಗಲಪ್ಪ ಅಂತಾರೆ, ಇಲ್ಲಿ ಪ್ರಯತ್ನ ಮಾಡಿದರೆ ನಿಮ್ಗೆ ಆಗುವಂಥ ಚಾನ್ಸಸ್ ಭಾಳಷ್ಟು ಇರ್ತದೆ. ಅಗ್ನಿವರಲ್ಲಿ ಹೈಟ್ ಬರಲಂದ್ರೂ ಕೂಡ ಪರವಾಗಿಲ್ಲ, ಇಲ್ಲಿ ಬರ್ತದೆ. ಹೈಟ್ ಕೂಡ ಹೇಳ್ತೀನಿ ನೋಡ್ಕೊಡ್ರಿ ಇನ್ನೊಂದು ಸಾರಿ. ಪುರುಷರಿಗೆ 165 ಸೆಂಟಿಮೀಟರ್ ಇತ್ತಪ್ಪ ಅಂತಂದ್ರೆ ನೀವು ಫಿಸಿಕಲ್ಲೇ ಪಾಸ್, ಹೈಟ್ನಲ್ಲಿ ಪಾಸ್ ಆದಂಗ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಇದ್ರೆ ನೀವು ಕೂಡ ಪಾಸ್ ಆಗ್ತೀರಿ. ಸೊ ಫಿಸಿಕಲಿ ಎಕ್ಸಾಮ್ ಕ್ಲಿಯರ್ ಆದರೂ ಫಿಸಿಕಲ್ ಕ್ಲಿಯರ್ ಮಾಡಕ್ಕೆ ಆಗ್ತಿರಲ್ಲ. ಎಷ್ಟು 2ರಲ್ಲಿ ಇದ್ರ ಕಾಂಪಿಟೇಷನ್ ಬೇಕಾಗುತ್ತಾ. ಫಿಸಿಕಲ್ನು ಕೂಡ ಅಷ್ಟೇ ಹಾರ್ಡ್ ಇದೆ, ಎಕ್ಸಾಮ್ನು ಕೂಡ ಅಷ್ಟೇ ಹಾರ್ಡ್ ಇರ್ತದೆ. 2ರಲ್ಲಿ ಕೂಡ ನೀವು ಪಾಸ್ ಆದರೆ ಮಾತ್ರ ನೀವು ರೈಲ್ವೆ ಪ್ರೊಟೆಕ್ಟ್ ಫೋರ್ಸನ್ನು ಆಗೋಕ್ಕೆ ಅವಕಾಶ ಇರ್ತದೆ. ಫಿಸಿಕಲ್ ನೀವು ಅನ್ಕೊಂಡವರಾಗೆ ಸೇಮ್ ಟು ಸೇಮ್ ಆರ್ಮಿ ಫಿಸಿಕಲ್ನೇ ಇದರಲ್ಲಿ ಇರ್ತೈತಿ. ಮತ್ತು ಹೈ ಜಂಪ್ ಕೂಡ, ಲಾಂಗ್ ಜಂಪ್ ಕೂಡ ಇದರಲ್ಲಿ ಇಟ್ಟಿದಾರ. ನೆಕ್ಸ್ಟ್ ಏನಪ್ಪ ಅಂತಾರೆ, ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಸೆಂಟರ್ಗಳನ್ನ ಕೇಳ್ತಾ ಇದ್ರಿ. ಎಕ್ಸಾಮ್ ಸೆಂಟರ್ ಎಲ್ಲಿ ಕೊಡ್ತಾರೆ ಹೇಳೋಕ್ಕಾಗಲ್ಲ. ಅಪ್ಲಿಕೇಶನನ್ನು ಹಾಕುವಾಗ ಅದರಲ್ಲಿ ಯಾವುದೇ ಥರ ಅಂತ ಕೇಳ್ತಾರಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ, ಮಿಸ್ಟೇಕ್ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ, ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ನೇಮು ಮತ್ತು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ನೇಮ್ ಚೇಂಜಸ್ ಇದೆ. ಸಾಕಷ್ಟು ಜನ ಅಪ್ಲಿಕೇಶನನ್ನು ಹಾಕೋದನ್ನು ಬಿಡ್ತಾ ಇದ್ದೀರಿ. SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೆಸರು ನೇಮ್ ಬೇರೆ ಇದೆ ಮತ್ತು ಆಧಾರ್ ಕಾರ್ಡ್ನಲ್ಲಿ ಬೇರೆ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋದನ್ನು ಬಿಡ್ತಾ ಇದ್ದೀರಿ. ಅಪ್ಲಿಕೇಶನನ್ನು ಹಾಕೋದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಮತ್ತೆ ಐ ಡೋಂಟ್ ಹ್ಯಾವ್ ಆಧಾರ್ ಅಂತ ಹೇಳಿ ಒಂದು ಆಪ್ಷನ್ ಐತಿ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಮತ್ತು ಇನ್ನು ಉಳಿದ ಒಂದು 5-6 ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇತ್ತಂದ್ರೆ ಅದರ ನೇಮು, ಅದು ಎಲ್ಲಿ ಮಾಡಿಸ್ಕೊಂಡ್ರಿ ಮತ್ತು ಅದರ ಇಶ್ಯೂ ಡೇಟು ಮತ್ತು ಯಾವ ಡಿಪಾರ್ಟ್ಮೆಂಟಿಂದ ಅಂತ ಹೇಳಿ ಅದನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ಆಧಾರ್ ಕಾರ್ಡ್ನಲ್ಲಿ ಮಿಸ್ ಮ್ಯಾಚ್ ಇದೆ, ಅದನ್ನೇನು ಮಾಡೋದು ಬಿಡ ಅಂತ ಹೇಳಿ ಯಾರೂ ಬಿಡಕ್ಕೆ ಹೋಗ್ಬೇಡ್ರಿ. ಮತ್ತು ನೆಕ್ಸ್ಟ್ OBC ಸರ್ಟಿಫಿಕೇಟ್.
OBC ಸರ್ಟಿಫಿಕೇಟ್ ಬಗ್ಗೆ OBC ಸರ್ಟಿಫಿಕೇಟ್ ಇರಲಿಲ್ಲಪ್ಪ ಅಂತಂದ್ರು ಅಲ್ಲಿ ನೋ ಅಂತ ಕೊಡ್ರಿ, ಎಸ್ ಅಂತ ಕೊಟ್ಟಿರಪ್ಪ ಅಂದ್ರೆ ಆಡಿ ನಂಬರ್ ಅಂತ ಕೇಳ್ತಾ ನೋ ಅಂತ ಕೊಟ್ಕೇಶಂದ ನೀವು ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಇರ್ಲಿಲ್ಲಪ್ಪ ನಿಮ್ದು OBC ಬರಲಿಲ್ಲಪ್ಪ ಅಂದ್ರೆ ಜನರಲ್ ಕಾಸ್ಟ್ ನಲ್ಲಿಗಾದ್ರೂ ಕೂಡ ಈ ಅಪ್ಲಿಕೇಶನ್ ಅನ್ನ ಹಾಕೊಳ್ರಿ. ಇದೇ ತಿಂಗಳ 14ನೇ ತಾರೀಕಿಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಎಷ್ಟಪ್ಪ ಅಂತಾರೆ 14ನೇ ತಿಂಗಳ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಇನ್ನೂ ಯಾರು ಹಾಕೊಂಡಿಲ್ಲ ಈಗಾಗಲೇ ಹೋಗಿ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಈ ಮಾಹಿತಿನ ನಿಮ್ಗೆ ಇನ್ನೊಂದ್ಸಾರಿ ಮುನ್ನೆಚ್ಚರಿಕೆಯನ್ನು ಕೊಡೋಕ್ಕೋಸ್ಕರನ ವಿಡಿಯೋನ ಮಾಡಿದ್ದೀನಿ. ಇನ್ನೇನು ಬಹಳ ದಿನ ಇರೋದ್ರ 8-10 ದಿನ ಅಷ್ಟೇ, ನಿಮ್ಗೆ 8-9 ದಿನ ಅಷ್ಟೇ ಟೈಮಿಂಗ್ ಉಳಿದೈತಿ. ಅಪ್ಲಿಕೇಶನ್ ಅನ್ನ ಹಾಕೊಳ್ರಿ. ಸೊ ಲಾಸ್ಟ್ ಆಗಿದ್ರೆ ಅಂತ ಹೇಳ್ಕಿಂದ ಅವಾಗ ಹೋಗ್ಬೇಡ್ರಿ, ಸರ್ವರ್ ಬಹಳ ಬಿಸಿ ಬರ್ತಾ ಇದೆ. ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಸೊ ಇನ್ನೂ ಏನಾದರೂ ನಿಮ್ಗೆ ಇದರಲ್ಲಿ ಡೌಟ್ಸ್ಗಳಿದ್ರೆ, ಏನೋ ಡೌಟ್ಗಳಿರಲಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನು ಹಾಕ್ರಿ. ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಅಂದ್ರೂ ಕೂಡ ನಾನು ಅದಕ್ಕೆ ಆದಂಥ ಒಂದು ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ಬೇಕಾದ್ರೆ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ಇರಿ. ನೀವೇನಾದರೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವುದೇ ಒಂದು ಪ್ರೈವೇಟು ಯಾವುದೇ ಒಂದು ಜಾಬ್ ಅನ್ನ ನಿಮ್ಗೆ ಯೂಸ್ ಆಗ್ತಿದ್ರೆ, ನೀವು 100% ಜಾಬ್ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ 100% ನಿಮ್ಗೆ ಯೂಸ್ ಆಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನೀಡಿದೀವಿ. ಬೇಕಾದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ರಿ, ಸಾಕಷ್ಟು ಇನ್ಫಾರ್ಮೇಷನ್ ಬರ್ತಾ ಇರ್ತಾವೆ. ಸೊ ನಿಮ್ಗೆ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ, ಸೊ ನಿಮ್ಗೆ ಸರಿ ಅನಿಸಿದ್ರೆ, ಯೂಸ್ ಆಗ್ತಿದ್ರೆ ಒಂದು ಲೈಕ್ ಅನ್ನ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಕೆಳಗಡೆ ಕಾಣ್ತಿದ್ದೀರ ಸಬ್ಸ್ಕ್ರೈಬ್ ಬಟನ್ನ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ವಿಡಿಯೋಗಳು ಬರ್ತಾ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.